ಇಂಗ್ಲಿಷ್ ಮೀಡಿಯಂ ಆಂಗ್ಲ ಭಾಷೆಯ ವ್ಯಾಮೋಹ ಇಡೀ ಕರ್ನಾಟಕ ರಾಜ್ಯದ ಹಳ್ಳಿಯ ಜನರ ಭಾವನೆ, ಆಶಾಭಾವನೆ ಇದೆ. ಆಶಾಭಾವನೆ ಇರೋದ್ರಿಂದ ಆ ಮಕ್ಕಳನ್ನ ಈ ಸಂತೆಗಳಲ್ಲಿ ಕುರಿ ಮರಿ ತುಂಬ್ತಾರಲ್ಲ ತುಂಬಿಕೊಂಡು ನಗರ ಪ್ರದೇಶಕ್ಕೆ ಪ್ರತಿ ದಿವಸ ವಲಸೆ ಕರ್ಕೊಂಡು ಹೋಗ್ತಾರೆ. ಆ ಎಳೆ ಮಕ್ಕಳನ್ನ ಈ LKG UKG ಇಂತಿಂಥ ಮಕ್ಕಳನ್ನ ತುಂಬ್ತಾರೆ. ಆ ತುಂಬೋ ಅಂತ ಇದನ್ನ ತಪ್ಪಿಸ್ಬೇಕು. ಸರ್ಕಾರ ಅವರಿಗೆ ದುಡ್ಡಿರಲ್ಲ. ಮೈಕ್ರೋ ಸಾಲ ಮಾಡಿದ್ರು ಮಹಿಳೆಯರು ಅಂತಾರೆ. ಯಾತು ಮಾಡಿದ್ರು ಮೈಕ್ರೋ ಸಾಲ? ಬಿಲ್ಲಿಗೆ ಪೂರಕವಾಗಿರ್ತಕ್ಕಂಥದ್ದೇ ಸ್ವಾಗತಾರ್ಹ ಅಂತ ಹೇಳಿದೀವಿ. ಸ್ವಾಗತ ಮಾಡಿದ್ಮೇಲೆ ಯಾತಕ್ಕೆ ತಂದಿರ್ತಕ್ಕಂಥದ್ದನ್ನ ಒಂದ್ ನಿಮಿಷ ಚರ್ಚೆ ಆಗ್ಲಿ. ಇದು ನಾನು ಈಗ ಆ ಮಕ್ಕಳನ್ನ ತಗೊಂಡು ಅವ್ರಿಗೆ ದುಡ್ಡಿಲ್ದಲೇ ಬಸ್ ಇದಕ್ಕೆ ವ್ಯಾನಿ ಚಾರ್ಜು, ಆ ಕಾನ್ವೆಂಟಿ ಚಾರ್ಜ್ ಕಟ್ಟಕ್ಕಾಗದಲ್ಲೇ ಸಾಲ ಮಾಡಿದ್ರು ಮಹಿಳೆಯರು ಸ್ತ್ರೀ ಶಕ್ತಿ ಸಂಘದಲ್ಲಿ. ಅಂತ ವ್ಯವಸ್ಥೆ ತಪ್ಪಿಸ್ಬೇಕು. ಸರ್ಕಾರಿ ಮಕ್ಕಳಿಗೂ ಇಂಗ್ಲಿಷ್ ಆಂಗ್ಲ ಮಾಧ್ಯಮದಲ್ಲಿ ಈ ಪ್ರಪಂಚ ಬಹಳ ಮುಂದುವರೆದಿರ್ತಕ್ಕಂಥ ದೃಷ್ಟಿನಲ್ಲಿ, ವೈಜ್ಞಾನಿಕವಾಗಿ ಮುಂದುವರೆದಿರೋ ದೃಷ್ಟಿಯಿಂದ LKG UKG ಇಂದಲೇ ಹೋದ್ರೇ ಇಂಗ್ಲಿಷು ಒಂದು ಅಂತಾರಾಷ್ಟ್ರೀಯ ಭಾಷೆ. ಆ ಭಾಷೆನಲ್ಲಿ ಕಲ್ತು ಹೋದ್ರೇ ಇಡೀ ಪ್ರಪಂಚದಲ್ಲಿ ಬದುಕಬಹುದು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಹಳ್ಳಿ ಕಡೆ ಎಲ್ಲ ಪ್ರದೇಶಗಳಲ್ಲಿ ಕಾನ್ವೆಂಟ್ಗಳು ಉತ್ಪತ್ತಿಯಾಗಿ ಈ ರೈತರಿಗೆ ಆ ವ್ಯವಸ್ಥೆ ಆಗದಲ್ಲೇ ತಪ್ಪಾಗಿತ್ತು. ಅದಕ್ಕೋಸ್ಕರ ನಾನೇ ಕಳೆದ ಸಾರಿ ಈ ಸದನದಾಗ ಮುಖ್ಯಮಂತ್ರಿಗಳು 2,500 ಕೋಟಿ ಇದಕ್ಕೆ ಹಣವನ್ನು ಕೊಡ್ತೀವಿ ಅಂತ ಹೇಳಿ ಈಗ KPSC ಶಾಲೆ ತಂದಿರತಕ್ಕಂಥದ್ದು ಸ್ವಾಗತಾರ್ಹ. ಆದ್ರೆ ಈಗ ನೀವು ಎಷ್ಟು ಮಕ್ಕಳಿಗೆ ಮಾಡ್ತೀರಿ ಅದು ನಮ್ಮ ಮುಖ್ಯ ಅಲ್ಲ. ಅಲ್ಲಿ ಎಷ್ಟು ಸೇರ್ತಾರೆ ಮಕ್ಕಳು ಕಾನ್ವೆಂಟ್ KPSC ಶಾಲೆಗೆ 1,000 ಮಕ್ಕಳು ಸೇರ್ಲಿ. ಆ ಮಕ್ಕಳಿಗೆ ತಕ್ಕನಾಗಿ ಆಂಗ್ಲ ಮಾಧ್ಯಮದ ಉಪಾಧ್ಯಾಯರುಗಳನ್ನೇ ನೇಮಿಸಬೇಕು. ಕನ್ನಡದಲ್ಲಿರ್ತಕ್ಕಂಥದ್ದು ನಮ್ಮ ಭಾಷೆ. ಕನ್ನಡಕ್ಕೆ ಒಬ್ಬ ಮಾಸ್ಟ್ರು ಕನ್ನಡದಲ್ಲಿರ್ತಕ್ಕಂಥವ್ರು. ಕನ್ನಡ ಮೀಡಿಯಂನ ತಗೊಂಡ್ರೆ ಕನ್ನಡ ಮೀಡಿಯಮಲ್ಲೂ ಅವ್ರಿಗೆ ಮಕ್ಕಳನ್ನ ಟೀಚರ್ಸ್ ಒದಗಿಸಿ. ಆದರೆ ಈಗ ಸೇರ್ತಕ್ಕಂಥ KPSC ಶಾಲೆಗೆ 100% ಆಂಗ್ಲ ಮಾಧ್ಯಮಕ್ಕೆ ಮಕ್ಕಳು ಸೇರೋದು. ಆ ಮಕ್ಕಳಿಗೆ ಆಂಗ್ಲ ಮಾಧ್ಯಮದಲ್ಲೇ ಕಲಿತ್ರನೆ ಎಂತ ಕೂಲಿ ಕಾರ್ಮಿಕನು ಕೂಡ ನನ್ನ ಮಗನ ಆಂಗ್ಲ ಮಾಧ್ಯಮದಲ್ಲಿ ಓದಿಸ್ಬೇಕು ಅಂತಕ್ಕಂಥದ್ದಿದೆ. ಅದಕ್ಕೆ ನೀವು ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆನ ನೀವು ಮಾಡಿಕೊಡ್ಬೇಕು. ಆಂಗ್ಲ ಮಾಧ್ಯಮದಲ್ಲಿ ಓದಿದ್ರೆ